ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹಲಸಿನ ಹಣ್ಣಿನಿಂದ ಜಾಮ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮನೇಲೊಮ್ಮೆ ಟ್ರೈ ಮಾಡಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ನು ಇನ್ನು ಮುಗಿಯೋಷ್ಟರಲ್ಲಿ ಇದು ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ಹಾಗೆಯೇ ಸಂಜೆ ಮಕ್ಕಳು ಬಂದ ತಕ್ಷಣ ಇದನ್ನು ಬ್ರೆಡ್ ಜೊತೆಗೆ ಹಾಕ್ಕೊಟ್ರೆ ಒಳ್ಳೆ ಮನೆಯಲ್ಲಿ ನ್ಯೂಟ್ರಿಯೆಂಟಾಗಿ ಹಾಗೂ ಫ್ರೆಶ್ ಆಗಿ ಮಕ್ಕಳಿಗೆ ಯಾವುದೇ ಕೆಮಿಕಲ್ ಇಲ್ಲದೇ ಈ ಥರ ವೆರೈಟಿಯಾಗಿ ಜಾಮ್ ಮಾಡಿಕೊಟ್ಟಂಗೂ ಆಗುತ್ತೆ, ಹಾಗೂ ಒಳ್ಳೆ ಸ್ನ್ಯಾಕ್ಸು ಸಿಕ್ಕಂಗಾಗುತ್ತೆ. ಬನ್ನಿ ಇನ್ಯಾಕೆ ತಡ ಮಾಡೋಣ, ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿತ್ತು ಊರಿಂದ. ಇದರಲ್ಲಿ ಒಂದು ಡಿಶಸ್ನ ಟ್ರೈ ಮಾಡೋಣ ಅಂತ ಹೇಳಿ ಹಲಸಿನ ಹಣ್ಣನ್ನು ಇಷ್ಟನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಾನು ಸಣ್ಣದಾಗಿ ರುಬ್ಕೊತೀನಿ. ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ತುಂಬ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ, ನೀವೇ ಪದೇ ಪದೇ ಮಾಡ್ತಾ ಇರ್ತೀರ. ಅಂದರೆ ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಹಲಸಿನ ಹಣ್ಣನ್ನು ಬೀಜ ತೊಗೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಹೀಗೆ ಹಲಸಿನ ತೋಳೆ ಅಂತೀವಿ. ಇದನ್ನು ಪೂರ್ತಿ ನೀರು ಹಾಕಬಾರ್ದು, ಹಾಗೆಯೇ ಡ್ರೈ ಆಗಿ ರುಬ್ಬಬೇಕು. ಅದರಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋದು ಕಲರು ಎಷ್ಟು ಚೆನ್ನಾಗಿ ಎಲ್ಲೋ ಕಾಣಿಸ್ತಿದೆ ಅಲ್ವಾ. ಅಂದರೆ ಇದು ತೋಳೆ ಸ್ವಲ್ಪ ಮಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಹಲಸಿನ ಹಣ್ಣಿನ ಪೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಎಕ್ಸ್ಟ್ರಾ ಇನ್ನೇನು ಇಂಗ್ರೀಡಿಯೆಂಟು ಹಾಕೋಂಗಿಲ್ಲ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಮಗೆ ಟೇಸ್ಟಿಗೆ ತಕ್ಕಂಗೆ, ಅಂದರೆ ಸ್ವಲ್ಪ ಇದು ಹಲಸಿನ ಹಣ್ಣು ಸ್ವೀಟಾಗಿರುತ್ತೆ ಅಲ್ವ, ಹಾಗಾಗಿ ನೋಡಿಕೊಂಡು ನಾವು ಒಂದು ಸ್ವಲ್ಪ ಬೆಲ್ಲನ ತುರ್ಕೊಬಿಡ್ಬೇಕು. ಇವಾಗ ಈ ರುಬ್ಬಿರೋಂಥ ಪೇಸ್ಟನ್ನು ಒಂದು ನಾನ್ ಸ್ಟಿಕ್ ತವಾಗೆ ಹಾಕಿ, ಅಂದರೆ ನಾನ್ ಸ್ಟಿಕ್ ಬಾಣಲೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟು ನೋಡಿ ಈ ಥರ ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಬೆಲ್ಲನ ತುರ್ಕೊಬಿಡ್ತೀನಿ. ಇಷ್ಟು ಬೆಲ್ಲದಲ್ಲಿ ಪೂರ್ತಿ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ಹಲಸಿನ ಹಣ್ಣಲ್ಲಿ ಮುಂಚೆನೇ ಸ್ವೀಟ್ ಇರುತ್ತೆ ಅಲ್ವ, ಹಾಗಾಗಿ ಸ್ವಲ್ಪ ಬೆಲ್ಲನ ತುರ್ಕೊತಾ ಇದ್ದೀನಿ. ಇಷ್ಟು ಬೆಲ್ಲ ಸಾಕಾಗುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಜಾಮ್ನ ಮಾಡ್ಕೊಂಡು ಬಿಡೋಣ. ಇವಾಗ ನಾನೊಂದು ನಾನ್ ಸ್ಟಿಕ್ ಬಾಣಲೆಗೆ ಈ ಥರ ರುಬ್ಬಿರೋಂಥ ಪೇಸ್ಟನ್ನ ಹಾಕಿ ಚೆನ್ನಾಗಿ ತಿರುಗ್ಕೋಬೇಕು. ಆದಷ್ಟು ಸಿಮ್ಮಲ್ಲೇ ಫಸ್ಟು 1-3 ಮಿನಿಟ್ಸ್ ಚೆನ್ನಾಗಿ ತಿರುಗ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಟೈಮು, ಹಾಗೆ ಹೈ ಫ್ಲೇಮಲ್ಲಿ ಸ್ವಲ್ಪ ಟೈಮು ತಿರುಗಿಕೊಂಡು, ಇದು ಆದಷ್ಟು ತಳ ಹಚ್ಚುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಥರ ಕೈಯ ಬಿಡದೆ ಕೇರ್ಲೆಸ್ ಮಾಡಬೇಡಿ, ತಳ ಹಿಡ್ಕೊಂಬಿಡುತ್ತೆ. ಇವಾಗ ಈ ಥರ ಚೆನ್ನಾಗಿ ತಿರುಗಬೇಕಾದ್ರೇ ತೊಗೊಂಡಿರೋಂಥ ಬೆಲ್ಲನ, ಅಂದರೆ ತುರಿದಿಟ್ಕೊಂಡಿರೋಂಥ ಬೆಲ್ಲನ ಹಾಕಿ ಚೆನ್ನಾಗಿ ಕೈ ಆಡಿಸಿ ಇದು ಬ್ರೆಡ್ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಫ್ರೆಂಡ್ಸ್, ಇದು ನಾನು ಫಸ್ಟ್ ಟೈಮ್ ಮಾಡಿಲ್ಲ, ಇದು ಆಲ್ಮೋಸ್ಟ್ 3-4 ಟೈಮ್ ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಬೇಡಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಮಗೆ ಅಂತೂ ಬಿಗ್ ಲಾಸ್ ಆಗುತ್ತೆ. ಹಾಗೆಯೇ ನಿಮ್ಮ ಮಕ್ಳಿಗಂತೂ ಹೆಲ್ತಿಯಾಗಿ ಕೊಡೋಕ್ಕೆ ಆಗಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಿಮ್ಮ ಮಕ್ಕಳು ಈ ಥರ ಹಲಸಿನ ಹಣ್ಣಿನ ಜಾಮ್ನ. ನೋಡಿ ತಗೊಂಡಿರೋಂತಹ ಬೆಲ್ಲನ ಹಾಕಿ ಚೆನ್ನಾಗಿ ತಿರುಗ್ಕೊತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ತಕ್ಕಂಗೆ ಈ ಟೈಮಲ್ಲೇ ನೋಡಿ ಒಂದು ಹಾಕಿದ್ದ 2-3 ನಿಮಿಷಕ್ಕೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಬೆಲ್ಲ ಎಲ್ಲ ಕರಗೆ ಹಲಸಿನ ಹಣ್ಣು ಪೇಸ್ಟ್ ಜೊತೆ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲ ಅಂತಂದರೆ ನೀವು ಈ ಟೈಮಲ್ಲೇ ನೋಡ್ಕೊಳ್ಳಿ, ಬೆಲ್ಲ ಸಾಕಾಗುತ್ತಾ, ಸ್ವೀಟ್ ಸಾಕಾ ಅಂತ ಹೇಳಿ. ಇಲ್ಲ ಇನ್ನೂ ಬೇಕು ಸ್ವೀಟ್ ಅಂದರೆ ಆ್ಯಡ್ ಮಾಡ್ಕೊಬೋದು, ಅದು ಈ ಟೈಮಲ್ಲೇ ಆ್ಯಡ್ ಮಾಡ್ಕೊಂಬಿಡಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಕೈನ ತಿರುಗಿಸೋದನ್ನ ಯಾವ ಕಾರಣಕ್ಕೂ ಬಿಡಬೇಡಿ.
ನೋಡಿ ಈ ಥರ ಫುಲ್ಲು ಸುತ್ತ ಬಿಟ್ಟಿದೆ ಜಾಮು, ಈ ಥರ ಇರಬೇಕು. ಇವಾಗ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಇದೆ. ನೆಕ್ಸ್ಟು ಮಾಡಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟಿದೆ ನಾನು. ನೋಡಿ ಈಗ ಆರಿದೆ. ಇವಾಗ ಒಂದು ಗ್ಲಾಸ್ ಜಾಡಿನಲ್ಲಿ ಇಟ್ಟು ನಾನು ಇದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಹೆಚ್ಚು ಕಮ್ಮಿ ಇದನ್ನು ನಾವು 1 ವೀಕ್ವರೆಗೂ ಯೂಸ್ ಮಾಡ್ಬೋದು. ನಾನು ಮುಂಚೆ ಎಲ್ಲ ಒಂದು 15 ಡೇಸ್ 1 ಮಂತ್ವರೆಗೂ ಇಡ್ತಿದ್ದೆ. ಇವಾಗ ಜಾಸ್ತಿ ನನಗೆ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ನಾವಿರೋದು 4 ಮೆಂಬರ್ಸ್ ಅಲ್ವಾ, ಒಂದು ವಾರಕ್ಕೆ ಸಾಕಾಗುತ್ತೆ ಇದು. ಮತ್ತು ಮಕ್ಕಳು ಆವಾಗವಾಗ ಬ್ರೆಡ್ ಜೊತೆಗಿಂತ ಹೆಚ್ಚಾಗಿ ಬಂದ ತಕ್ಷಣ ಸ್ನ್ಯಾಕ್ಸ್ ಥರನೇ ಸ್ವಲ್ಪ ಹಾಕ್ಕೊಂಡು ಕೇಸರಿಬಾತ್ ಥರನೇ ತಿಂತಾರೆ. ಇದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಫ್ಲೇವರು. ಒಮ್ಮೆ ಟ್ರೈ ಮಾಡಿ, ಹಾಗೆಯೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ.